ಕಲುಷಿತ ನೀರು ಸೇವನೆಯಿಂದ ಗ್ರಾಮೀಣ ಜನವಸತಿ ಪ್ರದೇಶಗಳಲ್ಲಿ ಸಂಭವಿಸುತ್ತಿರುವ ಅವಘಡಗಳನ್ನು ತಡೆಯುವ ನಿಟ್ಟಿನಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಾಟರ್ಮ್ಯಾನ್ಗಳಿಗೆ 1 ದಿನದ ಕಾರ್ಯಾಗಾರವನ್ನು ತಾಲೂಕಾ ಪಂಚಾಯಿತಿ ಕಾರ್ಯಾಲಯದ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ನಂತರ ಈ ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳು ಕಲುಷಿತ ನೀರು ಸೇವನೆಯಿಂದ ಗ್ರಾಮೀಣ ಜನವಸತಿ ಪ್ರದೇಶಗಳಲ್ಲಿ ಸಂಭವಿಸುತ್ತಿರುವ ಅವಘಡಗಳನ್ನು ತಡೆಯುವ ಕುರಿತು ಮತ್ತು ಈ ಕಾರ್ಯಕ್ರಮ ಮೂಲ ಉದ್ದೇಶದ ಕುರಿತು ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ SS ಕಾದ್ರೋಳಿ, CDPO ಭಾರತಿ ಕಾಂಬಳೆ, ಸಮಾಜ ಕಲ್ಯಾಣ ಇಲಾಖೆ ಪ್ರವೀಣ್ ಪಾಟೀಲ್, ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಶಿವಕುಮಾರ್ ಬಗಾಯಿ, ಸಹಾಯಕ ನಿರ್ದೇಶಕರು SS ಮಠದ್, ಸಹಾಯಕ ನಿರ್ದೇಶಕರು ಶಿವಾನಂದ್ ಚೆರ್ಗಾವೆ, ವ್ಯವಸ್ಥಾಪಕರು ಉದಯಗೌಡ ಪಾಟೀಲ್, ಪಾಂಡುರಂಗರಾವ್, ಕಾರ್ಯನಿರ್ವಾಹಕ ಅಭಿಯಂತರರು ಮತ್ತು ಬಿರಾದಾರ್ ಯವರು, ಗ್ರಾಮ ಪಂಚಾಯಿತಿ PDO, ವಾಟರ್ ಮ್ಯಾನ್ಗಳು ಉಪಸ್ಥಿತಿಯಿದ್ದರು. ವರದಿ ನದೀಂ ನಾಯ್ಕವಾಡಿ, ಚಿಕ್ಕೋಡಿ. ಅದ್ರ ಬಗ್ಗೆ ಮುಂದೆ ಕೈಯಲ್ಲೇ ಕಡ್ಡಾಡ್ತಾರೆ, ಅದನ್ನ ಕೈ ಸುಳಿದಿರ್ತಾವ, ಅದು ಸಹ ಹೊರಡುದಿಲ್ಲ. ಮತ್ತೆ ಹೇಳಿದ್ರೆ ಕೈ ನೋವಿರ್ತಾವಂತೆ, ಪಿಡುಗಳು ಅವರು ಬೇಕಂದು ಮತ್ತೆ ಗುಳಿಗಿರ್ತದೆ ಹೋಗ್ತದೆ. ಅದು ಕೈಯಲ್ಲಿ ಸಹ ಕಡ್ಡಾಡ್ಸ್ಬಾರ್ದು. ಒಂದು ಹ್ಯಾಂಡೋವರ್ ಈಸಲು ಆರೋಗ್ಯದ ಕೆಸ್ಕೊಂಡು ಒಂದು ಪ್ಲಾಸ್ಟಿಕ್ ಚೀಲ ಹಾಕೊಂಡವರು ಕೈಯಲ್ಲಿ ಕಡ್ಡಾಡಿಸಿ ಮಾಡಬೇಕು ವ್ಯವಸ್ಥಿತವಾಗಿ. ನಿಮ್ಮ ಆರೋಗ್ಯದ ಕಡೆಯೂ ಕೂಡ ಆದಷ್ಟು ಗಮನವನ್ನು ಕೊಡಬೇಕು. ಅದು ಬ್ಲೀಚಿಂಗ್ ಮಾಡೋರು ಬ್ಲೀಚ್ ಮಾಡುವಾಗ ಅವ್ರು ಎಷ್ಟು ಇದ್ದಿ ಮೇರೆಗೆ ಒಂದು ಟ್ಯಾಂಕ್ ಎಷ್ಟು ಹಾಕ್ಬೋದು ಅಷ್ಟು ನೀರನ್ನು ಹಾಕಿ ನೋಟ್ ಮಾಡಿಕೊಂಡು ಅದು ವ್ಯವಸ್ಥಿತವಾಗಿ ಅದು ಮಾಡಬೇಕು, ಕ್ಲೋರಿನೇಷನ್ ಮಾಡಬೇಕು. ಇದ್ರ ಜೊತೆಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ ವಾಲ್ಗಳು ಇರ್ತವೆ, ವಾಲ್ ಅವು ಮೇಲೆ ತಿಳಿದಿರ್ಬೋದು. ನೀವು ಊರಾಗ ಸಣ್ಣ ಮಳೆಗಾಲ ದಿನದಲ್ಲಿ ನಮ್ಮ ಗಟಾರ್ ಬ್ಲಾಕ್ ಆಗಿ, CD ಬ್ಲಾಕ್ ಆಗಿ, ಪ್ಲಾಸ್ಟಿಕ್ ಚೀಲ ಬಾಟ್ಲೆ ಅವೆಲ್ಲ ಇರ್ತಾವಲ್ಲ ಬ್ಲಾಕ್ ಆಗಿ ಅವೆಲ್ಲ ರಸ್ತೆದಾಗ ನೀರು ಹಿಡಿದು ವಾಲ್ದಾಗ ನೀರು ಹೋಗ್ತಂದ್ರೆ ನೀವು ಪೈಪ್ಲೈನ್ ಲೀಕೇಜ್ ಆಗಿದ್ರು ಅಲ್ಲಿ ವಾಲ್ದಾಗ ನೀರು ಹೋಗ್ತು ನಮ್ಮ ಕುಡಿಯುವ ನೀರು ಕಲುಷಿತ ಆಗ್ತದೆ. ಆದ ಒಂದು ಮುನ್ನೆಚ್ಚರಿಕೆ ಕ್ರಮ. ಮಳೆ ಆಗ್ಬೋದು, ನಿಮಗೆಲ್ಲ ವಾಟರ್ ಮ್ಯಾನ್ಗಳು ಗೊತ್ತಿರ್ತೈತಿ ಯಾವ ವಾಲ್ದಲ್ಲಿ ಯಾವ ಮನೆಯಾಗ ಗಟಾರ ಬಿಟ್ಟು ರಸ್ತೆ ನೀರು ನೀರೇ ತರೋದು. ಯಾವುದಾದ್ರೂ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಲುಷಿತ ನೀರು ಸೇವನೆಯಿಂದ ಪ್ರಾಣ ಹಾನಿ ಆದರೆ ಅಥವಾ ಸಂಭವಿಸಿದರೆ ಸಂಬಂಧಪಟ್ಟ ಎಲ್ಲ ಸರ್ಕಾರಿ ಅಧಿಕಾರಿಗಳು ಜಿಲ್ಲಾ ಮಟ್ಟದಿಂದ ಹಿಡಿದು ತಾಲೂಕಾ ಮಟ್ಟದ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂಥ ವ್ಯವಸ್ಥಿತವಾದಂಥ ಸರ್ಕಾರದ ನಿರ್ದೇಶನ ಮಾನ್ಯ ಮುಖ್ಯ ಮಂತ್ರಿಗಳಿಂದ ಕಟ್ಟೆಚ್ಚರಿಕೆ ಕೊಟ್ಟಿದ್ದಾರೆ. ಎಚ್ಚರಿಕೆಗಳು ಯಾವುದೇ ಏನಾದರೂ ಆದರೆ ನೇರವಾಗಿ ಅಧಿಕಾರಿಗಳು ಜವಾಬ್ದಾರಿಯಿಂದ ಇರುವುದರಿಂದ ಈ ಒಂದು ವ್ಯವಸ್ಥಿತವಾದಂಥ ಒಂದು ಸ್ವಚ್ಛತೆಯ ಕಾರ್ಯವನ್ನು ನಾವು ಗ್ರಾಮೀಣ ಭಾಗದಲ್ಲಿ ನಾವು ಮಾಡುವ ನಿಟ್ಟಿನಲ್ಲಿ ನಮಗೆ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯಾಗಾರದ ಉದ್ದೇಶ. ನಾವು 15 ದಿನಕ್ಕೊಮ್ಮೆ ಟ್ಯಾಂಕ್ ತೊಳೆದು ನಾವು ಗ್ರಾಮ ಪಂಚಾಯತಿ ತಿಳಿದುವರಿಗೆ ಕೊಡಬೇಕು. ನಮ್ಗೆ ಫೋಟೋ ತೆಗಿಯಕ್ಕೆ ಕೊಡುವುದಿಲ್ಲ, ನಮ್ಮ ಹತ್ರಕ್ಕೆ ಈ ಫೋಟೋ ಇಲ್ಲ, ಕ್ಯಾಮ್ರಾ ಇಲ್ಲ, ಮೊಬೈಲ್ ಇಲ್ಲ, ನಾವೇನು ಮಾಡೋದು ತೊಳ್ತೇವೆ, ಹೋಗಿ ಕೇಳಿ ಬರೋದ್ರಿ ನಮಗೇನು ಗೊತ್ತಾಗೋದಾಗ ಯಾರ ಕಡೆಯಿಂದ ನಿಮ್ಮ ಹತ್ರಕ್ಕೆ ಮೊಬೈಲ್ ಇಲ್ಲಂದ್ರು ಗ್ರಾಮ ಪಂಚಾಯತಿ ಹುಡುಗರಿಂದ ಸಿಬ್ಬಂದಿಗಳಿಂದ ಯಾರ ಕಡೆಯಿಂದ ಫೋನ್ ಮಾಡಿದ್ರೆ ಫೋಟೋ ಕಡ್ಡಾಯವಾಗಿ ಗ್ರಾಮ ಪಂಚಾಯತಿ ಒದಗಿಸ್ಬೇಕು. ಅದು ನೀಡುವವರ ಜವಾಬ್ದಾರಿ. ತಾವು 15 ಟ್ಯಾಂಕ್ ಕ್ಲೀನ್ ಮಾಡಿದ್ದು ಫೋಟೋವನ್ನು, ಅದು GPS ಫೋಟೋ ಇದೆ. GPS ಫೋಟೋ ಭಾಳಷ್ಟು ವಾಟರ್ ಮ್ಯಾನ್ಗಳಿಗೆ ಅವ್ರ ಮೊಬೈಲ್ನಲ್ಲಿ ಹ್ಯಾಂಡ್ಸೆಟ್ ಇದ್ರೂ ಕೂಡ ಅದನ್ನು ಡೌನ್ಲೋಡ್ ಮಾಡಿ ಅವ್ರು ಕಳಿಸೋದು ಜವಾಬ್ದಾರಿ ಕಡೆಯಿಂದ ವ್ಯವಸ್ಥಿತವಾಗಿ ಆ ಒಂದು ವ್ಯವಸ್ಥೆ ಮಾಡಬೇಕು. ಅದನ್ನು ತೊಳೆದಂಥದ್ದು ಒಂದು ಹಾರ್ಡ್ ಕಾಪಿ ಕಲರ್ ಪ್ರಿಂಟ್
ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಬ್ ಇಟ್ಕೊಂಡು ನಮ್ಮ ತಾಲೂಕು ಪಂಚಾಯಿತಿಯಲ್ಲಿ ಕಡ್ಡಾಯವಾಗಿ ಒಂದು ಸಬ್ ಕೊಡಬೇಕು. ಮತ್ತೆ ನಾವು ನಿಮ್ಗೆಲ್ಲರೂ ಕ್ಲೋರಿನೇಷನ್ ಮಾಡ್ತಿದ್ದೀರಾ ಅನ್ಸುತ್ತೆ. ಅದ್ರೊಳಗಡೆ ನಾವು ಆಳ ಎಷ್ಟಿದೆ, ಅಗಲ ಎಷ್ಟಿದೆ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಹಾಕಬೇಕು ಅನ್ನೋದನ್ನ ಬಗ್ಗೆ ನಾವು ಹೇಳ್ಕೊಡ್ತೀವಿ ಇವತ್ತು. ಸೊ ಅದ್ರೊಳಗಡೆ ಜಾಸ್ತಿ ಹಾಕಿದ್ರೆ ಸೂಪರ್ ಕ್ಲೋರಿನೇಷನ್ ಆಗೋದ್ರಿಗೆ ಹಾಕ್ಬೇಕಾ ಬೇಡವಾ ಅನ್ನೋದನ್ನ ಹಾಕಬೇಕು. ಜಾಸ್ತಿ ಹಾಕಿದ್ರು ಸಂಡಾಸ್ ಉಲ್ಟಿ ಪ್ರಕರಣಗಳು ಅದರಿಂದನೂ ಆಗೋ ಚಾನ್ಸಸ್ ಇದೆ. ಸೊ ಕಡಿಮೆ ಹಾಕಿದ್ರೆ ಮತ್ತೆ ಆ ರೋಗಾಣುಗಳು ಸಾಯ್ದೇನೆ ಅದರಿಂದ ತೊಂದರೆಗಳು. ಸೊ ಪ್ರಮಾಣದಲ್ಲಿ ಬಹಳ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡು ನಿಮ್ಮ ನೀರನ್ನು ಎಷ್ಟು ಬಿಡ್ತೀರಿ ಅದನ್ನ ಪ್ರಮಾಣಗಳನ್ನು ನೋಡ್ಕೊಂಡು ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಒಂದು ಬುಕ್ಕಲ್ಲಿ ಇಟ್ಕೊಂಡು ಅದ್ರ ಪ್ರಕಾರನೇ ಅವ್ರು ಕ್ಯಾಲ್ಕುಲೇಷನ್ ಹೇಳ್ಕೊಡ್ತಾರೆ. ಬೇಕಾದ್ರೆ ಆ ಪ್ರಕಾರ ಮಾಡಿ ನೀವು ಮುಂದುವರ್ಸ್ಕೊಂಡು ಹೋದ್ರೆ ಬಹಳ ಒಳ್ಳೇದು. ಅದ್ರ ಜೊತೆನೆ ಈಗ ಕೆಲವೊಂದ್ ಕಡೆ ಏನಾಗ್ತಿದೆ ಅಂತಂದ್ರೆ ನಾವು ಕ್ಲೋರಿನೇಷನ್ ಮಾಡಿರ್ತೀವಿ, ಆದ್ರೆ ಮಾಡಿದ ಮೇಲೆ ಅದು ಕೆಳಗಡೆ ಬಂದ ತಕ್ಷಣ ಫಸ್ಟ್ ಏನ ನಾವು ಬಿಡ್ತೀವಲ್ಲ, ಬಿಟ್ಟಾಗ ಎಷ್ಟು PPM ಪಾರ್ಟ್ಸ್ ಪರ್ ಬಿಲಿಯನ್, ಅದಾದ್ಮೇಲೆ ಲಾಸ್ಟ್ ಎಂಡ್ ಒಳಗಡೆ ನಳ ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲಿ ಎಷ್ಟಿರ್ಬೇಕು ಅನ್ನೋದನ್ನ ಅದು ಕ್ಯಾಲ್ಕುಲೇಷನ್ ಹೇಳ್ತಾರೆ. 2 PPM ಬರಬೇಕು, 0.2 PPM ಎಲ್ಲಿ ಬರಬೇಕು ಅನ್ನೋದನ್ನ. ಸೊ ಅದ್ರ ಬಗ್ಗೆ ತಾವೆಲ್ಲರೂ ಸವಿಸ್ತಾರವಾಗಿ ತಿಳ್ಕೋಬೇಕು. ಅದ್ರ ಜೊತೆ ಈಗ ನಮ್ಮ ಇಲಾಖೆಯಿಂದ ಎಷ್ಟಾಗತ್ತೋ ಅಷ್ಟು ನಾವು ನಿಮ್ಗೆ ಸಹಕಾರ ನೀಡ್ತೀವಿ. ಸೊ ನಾವು ಈಗ 2 ಗಂಟೆಗೆ ಮೊನ್ನೆ ಯುವ ಸಾಹೇಬರು ನಮ್ಮ ಆಫೀಸಿಗೆ ಬಂದು ಅವರು ಅಲ್ಲಿನೂ ಮೆಡಿಕಲ್ ಆಫೀಸರ್ಗೆ ಮೀಟಿಂಗ್ ಅನ್ನ ಮಾಡೋರಿದ್ದಾರೆ. ಸೊ ಅಲ್ಲಿ ನಾವು ಮೆಡಿಕಲ್ ಆಫೀಸರ್ಗಳಿಗೆ ನೀವು ವಾಟರ್ ಮೆನ್ ಇರ್ಬೋದು ಅಥವಾ PDO ಸಾಹೇಬ್ ಇರ್ಬೋದು ಅವ್ರನ್ನ ಕರ್ಕೊಂಡು ನಮ್ಮ ಆಶಾಗಳ ಜೊತೆ ಮತ್ತೊಂದು ಮೀಟಿಂಗ್ ಮಾಡಕ್ಕೆ ನಾವು ಅಲ್ಲಿ ಅವ್ರಿಗೆ ಮೆಡಿಕಲ್ ಆಫೀಸರ್ಗಳಿಗೆ ತಿಳಿಸಿರ್ತೇವೆ. ಸೊ ಅಲ್ಲಿ ಮೀಟಿಂಗ್ ಮಾಡಿದಾಗ ತಾವು ಸಹಕರಿಸಿ ಅಲ್ಲಿ ಇದ್ದಂತಹ ಎಲ್ಲ ಏನ್ ಸಿಬ್ಬಂದಿ ಇರೋದು ಸಹಕಾರದೊಂದಿಗೆ ಜನರಿಗೆ ಯಾವುದೇ ತರನಾಗಿ ಈಗ ನಮ್ದು ಇದು ನೀರಿನ ಅಭಾವ ಇರ್ಬೋದು ಅಥವಾ ಜಾಸ್ತಿ ನೀರು ಬಂದಾಗಿರ್ಬೋದು, ಅದರಿಂದ ನಾವು ಯಾವ ತರ ಅದನ್ನ ನಾವು ಬಚಾವ್ ಮಾಡಿ ಎಲ್ರಿಗೂ ತೊಂದರೆ ಆಗದಂಗೆ ಅಥವಾ ವಾಂತಿಭೇದಿ ಪ್ರಕರಣಗಳು ಆಗದಂಗೆ ಜನರಿಗೆ ತೊಂದರೆ ಆಗದಂಗೆ ನಾವೆಲ್ಲರೂ ಸಹಕಾರ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಮುಂದಿನ ನಮ್ಮ ತಾಲೂಕಿನಲ್ಲಿ ಈ ತರ ಯಾವುದೂ ಪ್ರಕರಣಗಳು ಆಗದೆ ಅಂತ ನೋಡ್ಕೊಳ್ಳೋಣ ಅಂತ ಹೇಳಿ ನೀರಿನ ಮೂಲಗಳು ಎಷ್ಟಿದೆ ಅವುಗಳನ್ನ ತಗೊಂಡು HDS ಮೀಡಿಯಾ ಒಳಗಡೆ ಚೆಕ್ ಮಾಡ್ತೀವಿ. ಸೊ ಅದ್ರೊಳಗಡೆ ನಾವು ಹಾಕಿದಾಗ 48 ತಾಸುಗಳ ತನಕ ನಾವು ಯೋಚನೆ ಮಾಡಿ ಅದ್ರೊಳಗಡೆ ನಾವು ಅದರ ರಿಸಲ್ಟ್ ಅನ್ನ ನೋಡಿದಾಗ ಅದು ಕಪ್ಪು ಬಣ್ಣ ತಿರುಗಾಗ ಅದ್ರೊಳಗಡೆ ಕೊಲೆರಾ ಇವು ಎಲ್ಲ ರೋಗಾಣುಗಳಿರೋದ್ರಿಂದ ಅದು ಕುಡಿಬಾರ್ದು ಅನ್ನೋದನ್ನ ನಾವು ಹೇಳ್ತೀವಿ. ಅದರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಅದು ಬಣ್ಣಕ್ಕೆ ತಿರುಗಲೇ ಇಲ್ಲ, ಅದೇ ತರನೇ ಸ್ವಚ್ಛ ಉಳಿತು ಅಂತಂದ್ರೆ ಅದು ಚೆನ್ನಾಗಿದೆ, ಅದನ್ನ ನೀರನ್ನ ಯೂಸ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಅದ್ರ ಬಗ್ಗೆ ನಾವು ಮನವರಿಕೆ ಮಾಡ್ಕೊಡ್ತೀವಿ. ಅದನ್ನ ಕುಡಿಯೋಕೆ ಬಿಟ್ಬಿಡ್ತೀವಿ. ಸೊ ಏನಾದ್ರೂ ಅದು ಅತೃಪ್ತಿಕರ ಅಂತ ಬಂದಾಗ ಪಂಚಾಯತಿಯವರಿಗೆ ನಮ್ಮ ಸಿಬ್ಬಂದಿಗಳು ಬಂದು ತಮ್ಗೆ ಹೇಳ್ತಾರೆ. ಸೊ ಆ ತರ ಬಂದಲ್ಲಿ ಮಾನ್ಯ CO ಸಾಹೇಬರು ಲಾಸ್ಟ್ ಮೀಟಿಂಗ್ ಅಲ್ಲಿ ಹೇಳಿದ್ರು ಎಲ್ಲರ ಕಡೆ ರೆಡ್ ಬೋರ್ಡ್ ಅನ್ನ ಹಾಕ್ಬೇಕು ಅಂತ. ಸೊ ತಮ್ಮಲ್ಲೇ ವಿನಂತಿ ಏನಂತಂದ್ರೆ ನಾವು ಎಲ್ಲಿ ಅತೃಪ್ತಿಕರ ಅಂತ ಹೇಳಿರ್ತೀವಿ, ಸೊ ಅದು ಮತ್ತೆ ತೃಪ್ತಿಕರ ಬರೋ ತನಕ ತಾವು ಅಲ್ಲಿ ರೆಡ್ ಬೋರ್ಡ್ ಮಾಡಿಸಿದ್ದನ್ನ ನಮ್ಮ ಸಿಬ್ಬಂದಿಯವರು ಬರ್ತಾರೆ ಅಲ್ಲಿ ರೆಡ್ ಬೋರ್ಡ್ ಹಾಕಿ ಕುಡಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ಮತ್ತೆ ಬೇರೆ ಯಾವ್ದು ಇದಿರ್ತದಲ್ಲ ಅದು ಸೋರ್ಸ್ ಕುಡಿಯೋಕೆ ಯೋಗ್ಯ ಇರ್ತದಲ್ಲ ಆ ಇದರಿಂದ ತಗೊಂಡ್ರೆ ಬಹಳ ಒಳ್ಳೆಯದು. ಸೊ ಅದ್ರ ಜೊತೆನೆ ಕೆಲವೊಂದ್ ಕಡೆ ಏನಾಗ್ತಿದೆ ಅಂತಂದ್ರೆ ಟ್ಯಾಂಕಿನ್ ಸರ್ ಮಾತಾಡಿದ್ರು. ಸೊ ನಾವು ಕೆಲವೊಂದ್ ಕಡೆ ನೋಡಿದಾಗ ಸಮಸ್ಯೆಗಳಿದಾವೆ. ಸೊ ಈಗ ತಾವೆಲ್ಲರೂ ಈಗ ಕಾರ್ಯಕ್ರಮದೊಳಗಡೆ ಮನ್ಗಂಡು ಅವರು ಸರ್ ಹೇಳಿದ ಆದೇಶನ ಪಾಲಿಸಿ ಅದು ಸ್ವಚ್ಛತೆ ಇರೋ ತರ ನೋಡ್ರಿ. ಆಮೇಲೆ ಲಾಸ್ಟ್ ಟೈಮ್ ನಾವು ತಮ್ಗೆಲ್ಲರಿಗೂ ಗೊತ್ತಿದೆ ಹುಲಿಕಟ್ಟಿ ಒಳಗಡೆ ಪ್ರಕರಣ ಆಯ್ತು, ಈಗ G ಕೇಸಸ್ ಆದವು. ಸೊ ತಮ್ಮ ಗಮನಕ್ಕೆ ಅದರಿಂದ ಏನ್ ನಾವು ಕಲಿಬೇಕು ಅಂತಂದ್ರೆ ಪೈಪ್ಗಳು ಇರ್ತದೆ, ಮೇಲ್ಗಡೆ ಸ್ವಚ್ಛ ಮಾಡಿದ್ದಾರೆ, ಬಟ್ ಪೈಪ್ಗಳು ಇರ್ತದೆ, ಪೈಪ್ಗಳು ಜೋಡಿಸ್ತೀವಲ್ಲ, ಸೊ ಜೋಡಿಸ್ತಿರ್ಬೇಕಾದ್ರೆ ಆ ಪೈಪಲ್ಲಿ ಪಕ್ಕದಲ್ಲಿ ನೀರು ಇರ್ತದೆ, ಗಟರ್ ಪೈಪ್ ಹೋಗ್ತಿರ್ತದೆ. ಆ ಪೈಪ್ ಲೀಕೇಜ್ ಏನಿದೆ ಅಲ್ಲಿ ಗಟರ್ ಪೈಪ್ ಇಂದ ಮತ್ತೆ ಇದಕ್ಕೆ ಲೀಕೇಜ್ ಬಂದು ಆ ನೀರಿನ ಕುಡಿಯೋದ್ರಿಂದ ಡೈರೆಕ್ಟ್ ಆಗಿನೇ ಎಲ್ರಿಗೂ ಪ್ರಾಬ್ಲಮ್ ಆಯ್ತು. ಸೊ ಅದು ಒಂದು ಸಮಸ್ಯೆ ಆಗ್ತಾ ಇದೆ. ಅದ್ರ ಜೊತೆನೆ ಇನ್ನೂ ಒಂದು ನಾವು ಗಮನ ಹರಿಸ್ಬೇಕಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಮೇಲ್ಗಡೆ ಗಟರ್ ಹೋಗ್ತದೆ, ಅದ್ರ ಕೆಳಗಡೆ ಕೆಲವೊಂದು ಕಡೆ ವಾಟರ್ ಪೈಪ್ ಲೈನ್ ಇದೆ. ಸೊ ಅಲ್ಲೇನಾದ್ರೂ ಇತ್ತು ವಾಟರ್ ನಿಂತಿದ್ರೆ ಮೇಲ್ಗಡೆ ಗಟರಿಂದ ನೀರು ಬದಲಿಸಿತು ಅದ್ರೊಳಗಡೆ ಸಮಸ್ಯೆ ಆಗ್ತದೆ. ಸೊ ಈಗ ನೀವು 2 ದಿವಸದ ಕಡೆ ಮತ್ತೆ ಪ್ರಕರಣಗಳು ಸೌದತ್ತಿಗಳು ಸಂಭವಿಸಿದ್ವು. ಈ ತರ ನಮ್ ಕಡೆ ಆಗಬಾರ್ದು ಅಂತಂದ್ರೆ ನಾವು ಗಟರ್ಗಳನ್ನ ಸ್ವಚ್ಛ ಮಾಡೋದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಮತ್ತೆ ಟ್ಯಾಂಕ್ಗಳನ್ನ ನಾವು ನಮ್ಮ ಹತ್ರ ಕೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಇಲಾಖೆ ಆರೋಗ್ಯಕ್ಕೆ 2 PPM ತನ ನಾವು ಅಲ್ಲಿ ಆಡ್ ಮಾಡ್ತೀವಿ, 1.5 PPM ತನ ನಮ್ಗೆ ಅಲ್ಲಿ ರೆಸಿಡ್ಯೂಲ್ ಕ್ಲೋರಿನ್ ಇರ್ಬೇಕು. ನಮ್ಮ ಮನೆ ಸಪ್ಲೈ ಮಾಡಿದಾಗ ಅಂದಾಜು ಅಂದ್ರೆ ಎಷ್ಟಾಗ್ತದ, 1 ಲೀಟರ್ಗೆ 2 ರಿಂದ 3 ಗ್ರಾಮ್ 100% ಕ್ಲೋರಿನ್ ಇರ್ಬೇಕು. ಸ್ಮೆಲ್ ನೋಡಿದ್ರೆ ಘಾಟ್ ಹೊಡಿತಿರ್ಬೇಕು. ನಿಮ್ಗೆ ಗೊತ್ತಾಗ್ತದೆ ಸ್ಮೆಲ್ ನೋಡಿದ್ರೆ ಅಷ್ಟು ಘಾಟ್ ಇರಲಿಲ್ಲಪ್ಪ ಅಂತಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಕ್ವಾಂಟಿಟಿ. 1 ಲೀಟರ್ಗೆ 2 ಗ್ರಾಮ್ ಅಂದಾಜು, 2 ರಿಂದ 3 ಗ್ರಾಮ್. ನೀವು ಇದು ಸ್ಮೆಲ್ ಕಡಿಮೆ ಆಗಿತ್ತಪ್ಪ ಅಂತಂದ್ರೆ ನೀವು 3 ಗ್ರಾಮ್ ಹಾಕಿ ಪರವಾಗಿಲ್ಲ. ರೆಸಿಡ್ಯೂಲ್ 1.5 ಇರ್ಬೇಕು. ಇಷ್ಟು ನೀವು ಮೇಂಟೈನ್ ಮಾಡಿ ನೀರು ಸರಬರಾಜು ಮಾಡ್ಬೇಕು. ಇದು ರಫ್ ಅಂದಾಜು ಹೇಳಿದೈತಿ ನಿಮ್ಗೆ 2 PPM ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅಷ್ಟು ಇದಾಗುತ್ತೆ.
ಆಮೇಲೆ ನೀವು ಕಂಪಲ್ಸರಿ ನೀವು ಕ್ಲೋರಿನ್ ಪೌಡರ್ ಕಂಪಲ್ಸರಿ ಯೂಸ್ ಮಾಡಬೇಕು ವೈಸ್ಟಿಕ್ ಕ್ಲೀನಿಂಗ್ ಸರಿ. ವೈಸ್ಟಿಕ್ ಕ್ಲೀನಿಂಗ್ ಯಾರು ಮಾಡ್ತಾರೆ ಎಲ್ಲರೂ ಸುಮ್ಮನೆ ಏನು ಈ ಸಾಬೂನು ಪುಡಿ ಹಾಕ್ತಾರೋ ಏನು ಆಟಿಕೆ ಕುಳಿತಾರೋ ಬಾರಿ ಗೊತ್ತಿಲ್ಲ, ನೀವು ಅದನ್ನು ಕಂಪಲ್ಸರಿ ಯೂಸ್ ಮಾಡಲೇಬೇಕು. ನೀವು ಆ ಕ್ಲೋರಿನ್ ಪೌಡರ್ ಯೂಸ್ ಮಾಡಿಕೊಂಡೆ ನೀವು ವೇಸ್ಟ್ ಟ್ಯಾಂಕ್ ಕ್ಲೀನ್ ಮಾಡಿ. ಆಮೇಲೆ ನೀವು ಕೆಲವು